AIB ಮಾಡಿದ್ರೆ ಗೊತ್ತಿದೆ ತಾನೆ. AIB ಆಲ್ ಇಂಡಿಯಾ. ಅದನ್ನ ಲಾಸ್ಟ್ ವರ್ಡ್ ಹೇಳಲ್ಲ ನಾನು. ಏನದು ಎ ಬಿ? AIB ಗೊತ್ತು ತಾನೆ, ಅದು ಮುಂಚೆ ತನ್ಮೆ ಬಟ್ಟು ಹಾ ಹಾ ಗೊತ್ತಿಲ್ಲ ಹಾ ನನಗೆ. ಹಾ ಖಂಬಾಲ್ ನಿದ್ದ ಇವರೆಲ್ಲ ಅವ್ರದ್ದೆಲ್ಲ ರೋಸ್ಟ್ ಮಾಡಿದ್ರು. ಅಂದ್ರೇನು ರೋಸ್ಟ್ ಹ್ಮ್ ಅಂದ್ರೆ ಸುಮ್ನೆ ರೋಸ್ಟ್ ಅಲ್ಲ. ರಣವೀರ್ ಬಾಲಿವುಡ್ ಸಿಂಗ್. ಆಕ್ಟರ್ಸ್ನೆಲ್ಲ ಎಲ್ಲ ಕರ್ಕೊಂಬಂದು ರೋಸ್ಟ್ ಮಾಡಿ. ಸೊ ಬಾಲಿವುಡ್ ಆಕ್ಟರ್ಸ್ ಕರ್ಕೊಂಡ್ಬಂದು ಅದು ಹಾಲಿವುಡ್ ಸ್ಟೈಲಲ್ಲಿ ಇದೆ. ಹಾಲಿವುಡಲ್ಲಿ ಮಾಡ್ತಾರೆ ಹ್ಮ್ ಹ್ಮ್ ಅಂದ್ರೇನು ಭಯಂಕರ ರೋಸ್ಟು. ಆದರೆ ಅಲ್ಲಿ ಇರೋ ಕಲ್ಚರು ಹಾಗೆ ಇದೆ ಆಯಿತಾ. ಅಲ್ಲಿ ರೋಸ್ಟ್ ಮಾಡಿಸ್ಕೊಳ್ಳೋರು ಬೇಜಾರು ಮಾಡ್ಕೊಳ್ಳಲ್ಲ, ರೋಸ್ಟ್ ನೋಡೋರು ಬೇಜಾರು ಮಾಡ್ಕೊಳ್ಳಲ್ಲ. ಬೋತ್ ಆರ್ ಎಕ್ಸೆಪ್ಟೆಡ್. ಹ್ಮ್ ಇಂಡಿಯಾದಲ್ಲಿ ಆ ಕಲ್ಚರ್ ಇಲ್ಲ. ಜನ ಬೇಗ ಅಫಂಡ್ ಆಗಿಬಿಡ್ತಾರೆ ಬೇರೆ ಬೇರೆ ರೀಸನ್ಸ್ಗೆ, ಆಯಿತಾ. ಆವಾಗಲೂ ಕಾಂಟ್ರವರ್ಸಿ ಆಗಿತ್ತು, ಎಲ್ಲ ಆಗಿತ್ತು. ತನ್ಮಯ್ ಭಟ್ಟು, ರೋಹನ್ ಜೋಶಿ ಅವರೆಲ್ಲ ಬಂದರು, ಆಯಿತಾ. ಆವಾಗಲೇ ತನ್ಮಯ್ ಭಟ್ ಲೆಸನ್ ಕಲ್ತ. ಇಂಥದ್ದು ಇಂಡಿಯಾದ ಆಡಿಯನ್ಸು ಮಾಡೋಂಗಿಲ್ಲ, ದೇ ಡೋಂಟ್ ಎಕ್ಸೆಪ್ಟ್ ದಿಸ್. ಆಡಿಯನ್ಸ್ ಎಕ್ಸೆಪ್ಟ್ ಮಾಡಿಕೊಂಡ್ರು, ಪೊಲಿಟಿಷಿಯನ್ಸು ಆ್ಯಂಡ್ ಅದರ್ ಪೀಪಲ್ ಗೆಟ್ ಅಫೆಂಡೆಡ್. ಯಾಕಂದರೆ ಇರುತ್ತೆ ಆ ಲೆವೆಲ್ ವಲ್ಗ್ಯಾರಿಟಿ ಇತ್ತು. ಆದರೆ ಆ ಲೆಸನ್ನು ಸಮಯ ರೈನ ಕಲೀಲಿಲ್ಲ. ಯಾಕಂದರೆ ನೋಡಿದ್ವಿ ಜೋಕ್ಸ್ ತುಂಬ ಕೆಲವೊಂದು ಅಂಡರ್ ದ ಬೆಲ್ಟ್ ಹೋಗ್ತಾ ಇದ್ದವು, ತುಂಬ ಹೋಗಿದ್ದಾವೆ, ಆಯಿತಾ. ಆದರೆ ನನಗೆ ಅನಿಸಿದ್ದೇನೆಂದರೆ ಇದು ಸ್ಪೆಸಿಫಿಕಲಿ ರಣವೀರ್ ಏನು ಹೇಳಿದ್ನಲ್ಲ ಅದನ್ನು ಕಟ್ ಮಾಡ್ಬೋದಾಗಿತ್ತಾನೆ. YouTuber Ranveer Allahabadia, popularly known as Beer Biceps, he has landed in hot water after a video clip from his participation in a show called India's Got Latent went viral, drawing serious criticism online. It took an uncomfortable turn when Ranveer asked an inappropriate question that left the viewers in shock. ಅಲ್ಲ, ನೀನೇ ಯೋಚನೆ ಮಾಡು, ನಾವು ಫ್ರೆಂಡ್ಸ್ ಮಧ್ಯೆ ಇದ್ದಾಗಲೂ ಅಂಥದ್ದು ಮಾತಾಡಲ್ಲ, ಆಯಿತಾ. ನೀನೇನೋ ಟಾಪ್ ಸೀಕ್ರೆಟ್ ಮಾತಾಡ್ತೀಯ, 4 ಜನರ ಮಧ್ಯೆ ಇದೆಯಾ, ಯಾರಿಗೂ ಹೇಳ್ತಿಲ್ಲ. ಆ ಲೆವೆಲ್ಗೆ ಬಿಲೋ ದ ಬೆಲ್ಟ್ ಯಾರೂ ಹೋಗಲ್ಲ. ಸಮಯಕ್ಕೆ ಅಷ್ಟು ತಲೆ ಬರಲಿಲ್ವಾ ಇದು ಕಾಂಟ್ರವರ್ಸಿ ಆಗ್ಬೋದು ಅಂತ? ಇಲ್ಲ ಆಗಲಿ ಅಂತಲೇ ಬಿಟ್ಟರು. ಅಲ್ಲ, ಅಲ್ಲಿ ಎಲ್ಲಾ ಇಂಥವೇ ನಡೀತಾ ಇದ್ವಲ್ಲ, ಅದು ಆಡಿಯನ್ಸ್ ಇಂಥದ್ನೇ ಎನ್ಕರೇಜ್ ಮಾಡ್ಕೊಂಡಿದ್ರು ಇಷ್ಟ ದಿನ. ಅದು ಇದು ಒಂದು ಬಂದಿದ ತಕ್ಷಣ ಉಲ್ಟಾ ಹೊಡೆದ್ಬಿಟ್ರು ಎಲ್ಲ. ಆ ಸೇಮ್ ಸೆಂಟೆನ್ಸ್ ನಾನ್ ನೋಡಿದೀನಿ, ಇನ್ನ 2 ಶೋ ಬಂದಿದೆ. ಅದು ಒಂದು ರಣವೀರ್ದು ಕಾಮಿಡಿ ಸೆಕ್ಟರ್ ಎಲ್ಲ ಒಂದು ತಿಂದ. ಅವನು ಬಿಯರ್ ಬೈಸೆಪ್ಸ್ ಅಂದ್ರೆ ನಾರ್ಮಲ್ ಫಿಟ್ನೆಸ್ ಬಗ್ಗೆ ಹೇಳ್ಕೊಂಡ್ ಬರ್ತಿದ್ದ. ಅಲ್ಲಿ ನಾನಂತೀನೋ ಕಾಮಿಡಿ ಮಾಡ್ತಾನೆ. ಅವನ ಪಾಡ್ಕಾಸ್ಟ್ ನೋಡ್ಬಿಟ್ರೆ ಫಸ್ಟ್ ಆ ತರ ಅಲ್ಲ ಅವನು ಏನು ಹಾಕ್ಕೊಂಡೇ ಬಂದಿದ್ದಾನೆ ಅಂತ. ಯಾಕಂದ್ರೆ ಅವ್ನು ಕೆಲವೊಂದು ಕ್ವಶನ್ ಕೇಳಿದ್ದಾನೆ, ನಾನೇನಾದರೂ ಆ ಪಾಡ್ಕಾಸ್ಟಲ್ಲಿ ಇದ್ರೆ ಎದ್ದೋಗ್ಬಿಡ್ತಿದ್ದೆ, ನಿಜವಾಗ್ಲೂ ಹೇಳ್ತೀನಿ. ಆ ಲೆವೆಲ್ ಕ್ವಶನ್ ಕೇಳಿದ್ದಾನೆ. ಪ್ಲಸ್ಸು ಅವನದು ಎಕ್ಸ್ಪ್ರೆಷನ್ ನೋಡಿದ್ರೆ ಯಾವಾಗಾದರೂ ಪಾಡ್ಕಾಸ್ಟಲ್ಲಿ ಅಮ್ಮ ಹ್ಞೂ ನೋಡೋಕ್ಕಾಗಲ್ಲ. ನನಗೆ ಫಸ್ಟ್ ಆಫ್ ಆಲು ಅವನು ತುಂಬ ಪಾಪ್ಯುಲರ್, ಅನ್ನೆಸೆಸರಿ ರೀಸನ್ಸು ಪಾಪ್ಯುಲರ್ ಆಗಿಬಿಟ್ಟಿದ್ದಾನೆ, ಆಯಿತಾ. ಆ ಗುರುಗಳಿಗೂ ಆ ಕ್ವಶನ್ ಏನು ಕೇಳಿದ್ನಲ್ಲ, ಆ ಕ್ವಶನ್ಸು ಒಂದು ಬೇರೆದಿದೆ. UK ಒಂದು ಶೋ ಇದೆ, ನಾನೇ ಹೇಳ್ಬಿಡ್ತೇನೆ, ಗೊತ್ತಿದೆ ನನಗೆ, ನಾನು ನೋಡಿದ್ದೀನಿ. ಅಲ್ಲಿ ಭಯಂಕರ ಬಿಲೋ ದ ಬೆಲ್ಟ್ ಹೋಗ್ತಾರೆ ಆ ಶೋದಲ್ಲಿ, ಆಯಿತಾ. ನಾನು ಒಂದು ಟೈಮಲ್ಲಿ ನೋಡ್ತಿದ್ದೆ ಸುಮ್ಮನೆ ತಮಾಷೆಗಂತ, ಆದರೆ ಅದನ್ನು ಸ್ವಲ್ಪ ನನಗೂ ಅದಕ್ಕೆ ಆಗಿ ಬರಲಿಲ್ಲ, ಬಿಟ್ಬಿಟ್ಟೆ ನಾನು ಮಧ್ಯಕ್ಕೆ, ಆಯಿತಾ. ಆ ಶೋದಿಂದನೇ ಕ್ವಶನ್ನು ಇವನು ಅಲ್ಲಿ ಏನು ಡಿಸ್ಕಷನ್ ಆಗಿತ್ತಾ ಮಾಡಿದ್ದಾನೆ. ಆದರೆ ಅದು UK ಅಥವಾ ಅಮೇರಿಕಾದಲ್ಲಿ ನಡಿಬೋದೇನೋ ಆ ಕಂಟೆಂಟ್, ಯಾಕಂದರೆ ಅಷ್ಟು ಅಫೆನ್ಸಿವ್ ತೊಗೊಳ್ಳಲ್ಲ. ಇಂಡಿಯಾದಲ್ಲಿ ಆನ್ ಸ್ಟೇಜು ಅದು ಇಂಥ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿರೋದು ಕೇಳೋದು ವೆರಿ ರಾಂಗ್. ಜಜ್ಮೆಂಟ್ ಇರಬೇಕು. ಅವ್ನು ಕಾಮಿಡಿಯನ್ ಇಲ್ಲ, ಆದರೆ ಮನುಷ್ಯ ತಾನೇ. ಇಂಡಿಯಾದವ್ರು ಜಜ್ಮೆಂಟ್ ಇರ್ಬೇಕು ತಾನೇ ಏನು ನಡೀತಿದೆ ಅಂತ. ಅವ್ನು ಕೇಳಿರೋದು, ಆಫರ್ ಮಾಡಿರೋದು ಎಂಥದ್ದಿತ್ತು ಅಂದರೆ ದ್ಯಾಟ್ ಅಫೆಕ್ಟ್ಸ್. ಡಾರ್ಕ್ ಜೋಕ್ ಈಸ್ ಓಕೆ. ಡಾರ್ಕ್ ಜೋಕ್ ತುಂಬ ಜನ ಮಾಡ್ತಾರೆ, ಕಾಮಿಡಿಯನ್ಸು ಪಾಲಿಟಿಷಿಯನ್ಸ್ ಮೇಲೆ ಯಾರ್ಯಾರ ಮೇಲೆ ಮಾಡ್ತಾರೆ. ಡಾರ್ಕ್ ಜೋಕ್ಸ್ ಈಸ್ ಓಕೆ. ಇದು ಬಿಲೋ ದ ಬೆಲ್ಟ್ ಜೋಕ್ ಇದೆ. ಅದು ಪರ್ಟಿಕ್ಯುಲರ್ ನಾವು ನಾರ್ಮಲಿ ಮಾತಾಡ್ದಿರೋರ ಬಗ್ಗೆ. ಸೊ ಅದು ಪ್ರಾಬ್ಲಮ್ ಇದೆ. ನಮಗನ್ಸಿದ್ದು ಮೇನ್ ಅಂದರೆ ಸಮಯರೇನ ಅಲಾವ್ ಹೆಂಗೆ ಮಾಡ್ದ ಅಂತಿದ್ನ. ಅವ್ನಿಗೆ ಜಜ್ಮೆಂಟಲ್ಲಿ ಹೋಗಿತ್ತು. ರಣವೀರ್ ಕೇಳ್ದ, ಅವ್ನಿಗೆ ಹೋಗಿತ್ತು, ಮೇಲ್ಗಡೆಯಿಂದ ಹೋಗಿತ್ತು. ಸಮಯರೇನಾಗ ಜಜ್ಮೆಂಟ್ ಇರಲಿಲ್ವ? ಅವನದೇನು ಹೇಳಿದ್ದ, ಅವ್ನ ಶೋನಲ್ಲಿ ಏನು ಹೇಳಿದ, ನಾನು ಫಿಲ್ಟರ್ ಮಾಡಲ್ಲ, ಆ್ಯಸ್ ಈಸ್ ಹಾಕಬೇಕು, ಅದಕ್ಕೆ ನಾನು ಶೋ ಯೂಟ್ಯೂಬಲ್ಲಿ ಇಟ್ಟಿದ್ದೀನಿ, ಬೇರೆ ಕಡೆ ಕೊಟ್ಟಿಲ್ಲ ಅಂತ. ಬೇರೆ ಕಡೆ ಕೊಟ್ಟಿದ್ದ ಅಂದರೆ ಲೀಗಲ್ ಟೀಮಲ್ಲಿ ಬಂದು ಹೇಳ್ತಿದ್ರು, ಹಣ ಈ 2 ಲೈನ್ ತೆಗೆದುಬಿಡು, ಬಾಕಿ ಇಟ್ಕೊ ಅಂತ, ಆಯಿತಾ. ಯಾಕಂದರೆ ಒಫೆನ್ಸಿವ್ 2 ಲೈನ್ ಇದ್ದಾವೆ. ಇವನ್ ನೀವು ಅದನ್ನು ಯಾವುದೇ OTT ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿದ್ರು ಕಾಂಟ್ರವರ್ಸಿಯಾಗಿ ಆ ಶೋನ ಕಿತ್ತಾಕಿಸ್ತಿದ್ರು. ಸೊ ಇಲ್ಲೂ ಅದೇ ಆಗಿದೆ. ಅದನ್ನೇ ಹೇಳ್ದ, ನನ್ಗೆ OTT ಅವರಿಂದ ನಾನು ಇಲ್ಲಿ ಯೂಟ್ಯೂಬಲ್ಲಿ ಎಷ್ಟು ಗಳಿಸ್ತಾ ಇದ್ದೀನಿ,
ಅದಕ್ಕಿಂತ ಡಬಲ್ ರಷ್ಟು ಕೊಡೋಷ್ಟು ಆಫರ್ ಬಂದಿದೆ ನಂಗೆ. ಬಟ್ ನಾನು ಏನಕ್ಕೆ ಕೊಡ್ತಿಲ್ಲ OTT ಗೆ, ನಾನು ಏನಕ್ಕೆ ಇದ್ ಮಾಡ್ತಿಲ್ಲ ಅಂತಂದ್ರೆ ಅಲ್ಲಿ ನಾನು ಕಂಟ್ರೋಲ್ ಮಾಡ್ತಾರೆ ನನ್ನ ಕಂಟೆಂಟ್ ನ. ನೀನ್ ಇದನ್ನೇ ಹೇಳ್ಬೇಕು, ಇಷ್ಟೇ ಹೇಳ್ಬೇಕು, ಇದನ್ನ ಹೇಳಿದ್ಯಾ ಇದನ್ನ ತೆಗಿತೀವಿ ಅಂತ ಕಂಟ್ರೋಲ್ ಮಾಡ್ತಾರೆ. ಅದಕ್ಕಾಗಿ ನಾನು ಯೂಟ್ಯೂಬ್ ಅಲ್ಲೇನೆ ಉಳ್ಕೊಂಡ್ಬಿಟ್ಟಿದೀನಿ ಅಂತ ಅದನ್ನೇ ಹೇಳಿದ್ದವನು. ಹಾಂ, ಈಗ ನನಗೆ ಮೋಸ್ಟ್ ಪ್ರಾಬ್ಲಮ್ ಬಂದಿರೋದು ಈ FIR ಆಗಿರೋದು, ಆಯಿತಾ? ಏನಕ್ಕೆ FIR ಆಗಿದೆ? ಆ ವಲ್ಗರ್ ಕಂಟೆಂಟ್ ಅಂತ, ಆ ಶೋದಲ್ಲಿ ವಲ್ಗರ್ ಕಂಟೆಂಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ ಅಂತ. ಐಡಿಯಲಿ ಹೇಳ್ಬೇಕಾಗಿತ್ತಂದ್ರೆ ಮ್ಯಾಕ್ಸಿಮಮ್ಮು ಆ ವೀಡಿಯೋಸ್ನ ತೆಗಿಸ್ಬೇಕಾಗಿತ್ತು, ಕ್ಲೋಸ್ ಡೌನ್ ಮಾಡಬೇಕಾಗಿತ್ತು ಮ್ಯಾಕ್ಸಿಮಮ್ ಅಷ್ಟೇ, ಆಯಿತಾ? ಅಷ್ಟೇ. ಯಾಕಂದ್ರೆ ಅವ್ರನ್ನ ಯಾರನ್ನೂ ಹೊಡೆದಿಲ್ಲ, ಕೊಂದಿಲ್ಲ, ಏನೂ ಮಾಡಿಲ್ಲ. ಸೆಂಟಿಮೆಂಟ್ ಹಾರ್ ಮಾಡಿದ್ದಾರೆ, ಫೈನ್ ಹಾಕಿ ಮೂವ್ ಆನ್ ಆಗಿ. ಭಯಂಕರ ಅಂದರೆ ವೀಡಿಯೋ ತೆಗೆಸಿ ಫೈನ್ ಹಾಕಿ ಮುಂದೆ ಹೋಗಿ. ಅವ್ರನ್ನ ಮೂರು ಜಾಗದಲ್ಲಿ ಕೇಸ್, 3-4 ಜಾಗದಲ್ಲಿ ಕೇಸ್ ಹಾಕಿದ್ದಾರೆ ಎಲ್ಲರ ಮೇಲೆ. ಆ ಎಡಿಟರ್ನೇ ತಗೊಂಬಂದಿದ್ದಾರೆ, ಆ ವಿಡಿಯೋ ಎಡಿಟ್ ಮಾಡಿದವನಿಗೆ. ಪಾಪ ಅವ್ನಿಗೇನು ಗೊತ್ತು, ಅವ್ನು ಏನು ತೆಗಿ ಅಂತಾರೆ ತೆಗಿತಾನೆ, ಬೇಡ ಅಂದರೆ ಇಡ್ತಾನೆ, ಆಯಿತಾ? ಪುಣೆ ಮೊನ್ನೆ ಅವನು ಗಾಡಿ ಏರಿಸಿದ್ನಲ್ಲ ಇಬ್ಬರ ಮೇಲೆ, ಪಾರ್ಶ್. ಹಾಂ, ಅವನು ಅಡ್ಡಾಡ್ಕೊಂಡೆ, ಅವನೇ 6 ತಿಂಗಳಾಯಿತು. ಅದಕ್ಕೆ ಯಾರು ತುಟಿ ಪಿಟ್ಟಕ್ಕಂತಿಲ್ಲ. ಅವಾಗ ಒಂದು 4 ದಿನ ಹಾರಾಡಿದ್ರು, ಸುಮ್ಮನಾದ್ರು, ಆಯಿತಾ? ಸೊ ಎಂಥ ಸೀರಿಯಸ್ ಇಶ್ಯೂ ಇದಾವೆ. ಇದು ಬರೀ ಒಂದು ಜನರಲ್ ಒಂದು ವಲ್ಗರ್ ಕಂಟೆಂಟ್ ಮಾಡಿದಾನ, ಹಾಕಿ ಫೈನ್ ಹಾಕಿ 1 ಕೋಟಿ ಫೈನ್ ಹಾಕಿ ಅವ್ನ ಮೇಲೆ ಡೈರೆಕ್ಟ್ ಹಾಕಿ, ಇನ್ನೊಂದು ಸರ್ತಿ ವಾರ್ನಿಂಗ್ ಕೊಡಿ, ಇನ್ನೊಂದು ಸರ್ತಿ ಆದರೆ ನಿಮಗೆ ಸೀರಿಯಸ್ ಆ್ಯಕ್ಷನ್ ಆಗುತ್ತೆ. ಫೈನ್ ಹಾಕಿ ಮುಗಿಸಿ. ಅವ್ರನ್ನೇನು FIR ಹಾಕ್ಸೋದೇನು, ಎಲ್ಲ ಕಡೆ ಎಲ್ಲರೂ ಸ್ಟೇಟ್ಮೆಂಟ್ ಕೊಡ್ತಿರೋದೇನು, ನನಗದು ಅರ್ಥ ಆಗ್ತಿಲ್ಲ. ಜಡ್ಜ್ಮೆಂಟು ಮಿಸ್ ಆಗಿರೋದು ಸನ್ಮೇರ ಕಾಣ್ತಿದೆ, ಆದರೆ ಈ ಕಡೆ ಪೊಲೀಸ್ ಕೇಸ್ ಹಾಕಿದವ್ರದ್ದು ಜಡ್ಜ್ಮೆಂಟ್ ರಾಂಗ್ ಅಂತಲೇ ಅನಿಸ್ತಾ ಇದೆ. ಅವ್ನು ಹೆಂಗ್ ಹರ್ಟ್ ಆಗಿದ್ದಾನೆ ಅಂತಂದ್ರೆ, ನಾನು ಇಷ್ಟು ದಿನ ಇಮೇಜ್ ಮಾಡ್ಕೊಂಡು ಕೂತಿದ್ದೆ, ನಾನೊಬ್ಬ ಫ್ಯಾಮಿಲಿ ಓರಿಯೆಂಟೆಡ್ ಶೋಸ್ ಮಾಡ್ತೀನಿ, ಆ ತರ ಅವ್ನು ಹೇಳೋ ಪ್ರಕಾರ ಆ ತರ ನಾನು ಇಮೇಜ್ ಮಾಡಿದ್ದೆ, ನನ್ ಮರ್ಯಾದೆ ಹೋದಂಗ ಆಯ್ತು ಇವಾಗ, ಹಂಗೆ ಅಂತ ಅವ್ನ್ ಫೀಲ್ ಆಗ್ತಿದ್ದಾನೆ. ಮರ್ಯಾದೆ ಯಾರು? ಅವನೇ ಕಳ್ಕೊಂಡಿದ್ದಾನೆ, ಬೇರೆ ಯಾರು ಮಾಡಿಲ್ವಲ್ಲ. ಅಲ್ಲ, ಫಸ್ಟ್ ಆಫ್ ಆಲ್ ರಣವೀರ್ ಅಹ್ಲುವಾಲಿಯದು ಮರ್ಯಾದೆ ಇದೆ ಅಂತ ಯಾರಾದ್ರೂ ಅವನೇ ಅನ್ಕೊಂಡಿದ್ದೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅವನು ಕೇಳಿರೋ ವೇರ್ಡ್ ಕ್ವಶನ್ಸ್ ಇದಾವಲ್ಲ, ಯಾರ ಫ್ಯಾಮಿಲಿ ಅವ್ರು ನೋಡೋಕ್ಕಾಗಲ್ಲ, ಆಯಿತಾ? ಪಾಡ್ಕಾಸ್ಟ್ ಚೆನ್ನಾಗಿರ್ತವೆ. ಅವನು ಅಭಿಜಿತ್ ಚಾವ್ಡಾ ಅಂತಿದ್ದಾನೆ, ಆಯಿತಾ? ಫಿಸಿಸಿಸ್ಟ್ ಕಮ್ ಫ್ರೀಲ್ಯಾನ್ಸರ್ ಏನೋ ಇದ್ದಾನೆ. ಅವನ ಜೊತೆ ಅವ್ನು ಪಾಡ್ಕಾಸ್ಟ್ ಮಾಡಿದೆ. ನಾನು ಹೆಂಗೆ ನೋಡಿದ್ದು ಅಂದರೆ, ಅಭಿಜಿತ್ ಚಾವ್ಡಾಗೋಸ್ಕರ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ನ ತಂದೆ ಚಾನಲ್ ಗೊತ್ತಾಯಿತು, ಇಲ್ಲ ನಾನು ಅಲ್ಲಿ ನೋಡ್ತೀನಿ ಅವ್ರದ್ದೆಲ್ಲ ಈಗ. ಆದರೆ ಅದು ಬಿಟ್ಟು ಯಾವುದೇ ಪಾಡ್ಕಾಸ್ಟ್ ನೋಡೋಕೆ ಹೋದರೂ ನನಗೆ ಫಸ್ಟು ಒಂದು ಎಕ್ಸ್ಪ್ರೆಷನ್ನು ಪ್ಲಸ್ ಅವ್ನು ಕೇಳೋಕೆ ವಿಯರ್ಡ್ ಕ್ವಶನ್ಸು. ಅಮ್ಮ ಅವು ಯಾವ ಆ್ಯಂಗಲಿಂದಲೂ ಫ್ಯಾಮಿಲಿ ಓರಿಯೆಂಟೆಡ್ ನನಗಂತೂ ಅನಿಸಿಲ್ಲ. ಮುಂಚೆ ಇರ್ಬೋದೇನು, ಈಗಂತೂ ಇಲ್ಲ, ಲಾಸ್ಟ್ 3-4 ವರ್ಷ. ಅಲ್ಲ ಮುಂಚೆಲ್ಲ ಅವನು ಯಾವ ತರ ಡಿಸ್ಪ್ಲೇ ಮಾಡ್ಕೋತಾ ಇದ್ದ ಅಂತಂದ್ರೆ, ಇವಾಗ ಒಂದ್ಸತಿ ಏನ್ ಮಾಡಿದ್ದ, ಒಂದು ಪಾಡ್ಕಾಸ್ಟ್ ರೂಮ್ದೆ ಒಂದು ಟೂರ್ ಮಾಡಿದ್ದ, ಇದು ಏನೇನಿದೆ ಅಂತ. ಸೊ ಅವನು ಅದರಲ್ಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ತೋರಿಸಿದ್ದೇನು ಅಂದ್ರೆ, ದೇವರು, ಶಿವ, ಮತ್ತೆ ಅದು ಈ ತರದ್ದು ಗಂಟೆ ಸೌಂಡು, ಸ್ಪಿರಿಚುವಲ್ ಥಿಂಗ್ಸು, ಸ್ಟೋನು, ನನ್ಗೆ ಇದರಿಂದ ತುಂಬಾ ಇದಾಗುತ್ತೆ, ನಾನು ಯಾವಾಗ್ಲೂ ಶಿವನ್ ಭಕ್ತ, ಹಂಗೆ ಹಿಂಗೆ ಅಂತ ತೋರಿಸ್ಕೊಂಡಿದ್ದ ಅವನು. ಸೊ ಅವನು ಆ ತರ ಡಿಸೆನ್ಸಿನ ತೋರಿಸ್ಕೊಂಡಿದ್ದ. ಇಲ್ಲಿ ಬಂದ್ಮೇಲೆ ನನ್ ಹಿಂಗಾಗೋಯ್ತು ಅಂತ ಅವನೇ ಅನ್ಕೊಂಡಿದ್, ನಾನು ಆ ಮಟ್ಟಕ್ಕೆ ಡಿಸೆನ್ಸಿ ಇದ್ದವನು ಸಡನ್ ಆಗಿ ನಂಗೆ ಇಲ್ಲಿ ಇಮೇಜ್ ಹೋಯ್ತಲ್ಲ ಅಂತ ಅವ್ನ್ ಇನ್ನರ್ ಫೀಲಿಂಗ್ಸ್ ಹರ್ಟ್ ಆಗಿದೆ. ಇನ್ನರ್ ಫೀಲಿಂಗ್ಸ್ ಗಿಂತ ತೋರ್ಸ್ಕೊಂಡಿರೋದ್ ತಪ್ಪಾಯ್ತು ಅಷ್ಟೇ. ಜಾಸ್ತಿ ದಿನ ನಾಟಕ ಆಡ್ಕೊಂಡು ಬದುಕಕ್ಕಾಗಲ್ಲ. ಇವಾಗ ಆ ಇಮೇಜ್ ಹೋಯ್ತಲ್ವಾ, ಇವಾಗ ಅಲ್ಲಿರೋ ಆಡಿಯನ್ಸಿಗೆ ಇಂಪ್ಯಾಕ್ಟ್ ಆಗುತ್ತೆ ಅವ್ನ್ಗೆ. ಅವ್ನ್ ರೆಗ್ಯುಲರ್ ಏನ್ ನಡೀತಾ ಇತ್ತು ಅವಂದು, ನೀವು ಇಂಥವನು ಅಂತ ಅಂದ್ಬಿಟ್ಟು ಅಲ್ಲಿ ಎಷ್ಟೊಂದ್ ಜನ ಹೋಗೋದ್ ಚಾನ್ಸಸ್ ಇರುತ್ತೆ, ಬರೋ ಚಾನ್ಸಸ್ ಇರುತ್ತೆ, ಅದು ಸೆಕೆಂಡ್ರಿ. ಬಟ್ ಏನೋ ಒಂದು ಕಳ್ಕೊಂಡಂಗ ಆಗಿದೆ ಅವಂಗಲ್ಲಿ. ನನಗೆ ನಿಜವಾಗ್ಲೂ ಬೇಜಾರಾಗಿದ್ದು ಸಮಯರೇನಾಗೆ, ಆಯ್ತಾ? ಅವನು ಏನು ಸಾಚ ಅಲ್ಲ 100%, ಎಲ್ರಿಗೂ ಬೈಕೊಂಡು ಆಡ್ತಾರೆ. ಅವ್ನ್ ಇನ್ನ ವಿಚಿತ್ರವಾಗಿ ನೋಡಿ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಆ ಶೋಗ್ ಬರೋರೆಲ್ಲ ಅಂತ ವಿಚಿತ್ರವಾಗಿರೋರೇ ಇದ್ರು. ನಾನು ಏನು ಆ ಶೋ ಏನ್ ನೋಡಲ್ಲ, ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋ ಕ್ಲಿಪ್ಸೇ ನೋಡಿದೀನಿ. ಎಷ್ಟೊಂದ್ ಜನ ಎಂತೆಂಥವ್ರು ಬಂದವ್ರೆ ಅಂತಂದ್ರೆ, ಆ ಗಂಡನ್ ಮರ್ಯಾದೆನು ಪಬ್ಲಿಕ್ ಅಲ್ಲಿ ಹರಾಜಾಕ್ದವ್ರು ಇದಾರೆ. ಗಂಡನ್ ಮರ್ಯಾದೆ ತೆಗೆದವ್ರು, ಇನ್ನೊಂದು ಏನೋ ರಿಲೇಶನ್ಶಿಪ್ ಮರ್ಯಾದೆ ತೆಗೆಯೋದು ಬಂದವರೆಲ್ಲ ಅಂತವ್ರೇ ಇದಾರೆ. ಸೊ ಆ ಶೋನೇ ಆ ಲೆವೆಲ್ಗಿತ್ತು ಫಸ್ಟ್ ಆಫ್ ಆಲ್. ಅದನ್ನ ಯಾರು ನೋಡ್ತಿದ್ರು, ಅದು ಅವರೇ ಆಫಂಡ್ ಆಗಿದ್ದಾರೆ ಈಗ. ಅವರೇ ಹೇಳ್ತಾ ಕೂತಿದ್ದಾರೆ. ಏನಿಲ್ಲ, ಯಾವಾಗಾದ್ರೂ ಡಿಫ್ರೆಂಟ್ ಆಗಿರೋ ಶೋಸು ಯಾವಾಗಲಾದ್ರೂ ಓಡ್ತವೆ, ಆಯ್ತಾ? ಇಷ್ಟು ದಿನ ಟ್ಯಾಲೆಂಟ್ ನೋಡಿ ಜನರಿಗೆ ಬೇಜಾರಾಗಿತ್ತು. ಈಗ ಟ್ಯಾಲೆಂಟ್ ಇಲ್ದವ್ರು ಬಂದು, ಯಾಕಂದರೆ ನೀವು ನೋಡಿದರೆ ಗೊತ್ತಿಲ್ಲ, ಸಿಂಗಿಂಗ್ ಶೋನಲ್ಲಿ ಆಡಿಷನ್ ಇರುತ್ತೆ. ಫಸ್ಟು ಒಂದು 20 ಎಪಿಸೋಡ್ ಬರೀ ಆಡಿಷನಲ್ಲೇ ತೆಗಿತಾರೆ. ಆ ಆಡಿಷನಲ್ಲಿ ಚೆನ್ನಾಗಿರೋರು 4 ಜನ ತೋರಿಸ್ತಾರೆ, ಕೆಟ್ಟದಾಗಿರೋರು 20 ಜನ ತೋರಿಸ್ತಾರೆ. ನೋಡಿರ್ಬೇಕು.
ಕಂಟೆಂಟ್ ಅವರೇ ಕೆಲವೊಂದು ಅಲ್ವಾ ಈಗ, ಮತ್ತೆ ಬೇಕು ಅದೇ ಬೇಕು ಅಂತ ಮಾಡ್ಸೋದು ಅದು. ಅದನ್ನೇ ತಗೊಂಡ್ಬಂದಿದ್ದಾರೆ ಇವರು ಇಲ್ಲ ಅಷ್ಟೇ. ಈಗ ಅದನ್ನೇ ಟ್ರೈ ಮಾಡಿದ್ರು, ವರ್ಕೌಟ್ ಆಗ್ತಿತ್ತು ಆಯಿತಾ. ಆದರೆ ಅರ್ಥ ಆಗಿದೆ ಏನಂದರೆ ಲಾಸ್ಟ್ ಟೈಮು ಇದೇ ಶೋನಲ್ಲಿ ಯಾವಳೋ ಒಬ್ಳು ಬಂದು ಡ್ರೆಸ್ ಕಟ್ ಮಾಡೋದು ಅಂದಿತ್ತು, ನೋಡಿದರೆ ಎಲ್ಲರ ಕಡೆ ಕ್ಲಿಪ್ ಬಂದಿತ್ತು. ಹ್ಮ್ ಸೊ ಅದನ್ನು ಅಲೌ ಮಾಡಿದರು. ನನಗೆ ಅರ್ಧ ತಲೆ ಕೆಟ್ಟಿದ್ದಲ್ಲೇ. ನಾನು ಆವಾಗಿಂದ ಶೋ ಫಾಲೋ ಮಾಡೋದು ಬಿಟ್ಬಿಟ್ಟೆ ಒಂದು ಸ್ವಲ್ಪ. ಯಾಕಂದರೆ ಎಲ್ಲಿ ತನಕ ವಿಯರ್ ಟ್ಯಾಲೆಂಟ್ಸು ಯಾರೋ ಬಂದು ಒಬ್ಬನು ಕಂಪ್ಯೂಟರ್ ಸೈನ್ಸ್ ಹುಡುಗ ಬಂದು ನಾನು ಎ ಐನಿಂದ ಮ್ಯೂಸಿಕ್ ಮಾಡ್ತೀನಿ ಅಂತ ಏನೋ ಒಂದು ಮಾಡಿದ್ದ. ನನಗದು ನಗು ಬಂದಿತ್ತು, ಸ್ಟಾರ್ಟಿಂಗ್ ಎಪಿಸೋಡ್ಸಲ್ಲಿ ಇತ್ತು. ಸೊ ಈ ಟೈಪ್ ಏನೋ ಒಂದು ಕಾಮಿಡಿ ಬಂದರೆ ನೋಡ್ಬೋದು ಅಂತ. ಆದರೆ ಕೊನೆಗೆ ಅದು ವಲ್ಗ್ಯಾರಿಟಿ ಕಡೆನೇ ಜಾಸ್ತಿ ಹೋಯಿತು ಆಯಿತಾ. ಮತ್ತು ಯಾವಾಗಾದರೂ ಶೋ ಮಾಡೋರಿಗೆ ಒಂದು ಜಜ್ಮೆಂಟ್ ಇರಬೇಕು, ಎಲ್ಲಿಗೆ ನಿಲ್ಲಿಸ್ಬೇಕು, ಎಲ್ಲಿಗೆ ಕಟ್ ಮಾಡಬೇಕು. ಎಲ್ಲನೂ ಅಲೌ ಮಾಡ್ತೀನಿ ಅಂತಂದರೆ ಜನ ಒಪ್ಪಲ್ಲ. ಫಸ್ಟು ದೆರ್ ಇಸ್ ಅ ಲಿಮಿಟ್ ಟು ವಲ್ಗ್ಯಾರಿಟಿ. ಅವ್ರು ಬರ್ತಾ ಬರ್ತಾ ಆ ಲಿಮಿಟ್ ಕ್ರಾಸ್ ಮಾಡಿದರು, ಆಯ್ತು, ಅದು ಶೋ ಕ್ಲೋಸ್ ಆಯಿತು, ಎಲ್ಲ ಆಯಿತು. ಅದಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಯಾವಾಗಾದರೂ ಒಂದು ಲೈನ್ ಎಳಿಲೇಬೇಕು ಎಲ್ಲದಕ್ಕೂ. ನಾವು ಏನೇ ಮಾತಾಡಲಿ, ಏನೇ ಕೆಲಸ ಮಾಡಲಿ, ದೆರ್ ಇಸ್ ಎ ಪ್ಲಸ್ ಆ್ಯಂಡ್ ಮೈನಸ್. ಆ ಎರಡೂ ಲೈನಿಗೆ ಕ್ರಾಸ್ ಮಾಡೋಂಗಿಲ್ಲ. ಮಾಡಿದರು, ಅನುಭವಿಸಿದ್ರು. ಆದರೆ ಸಮಯರೇನ ನೋಡಿದ್ದೀನಿ ಆಯಿತಾ, ಅವ್ನು ಚೆಸ್ಸು ಪ್ರಮೋಟ್ ಮಾಡಿದ್ದಾನೆ ಮುಂಚೆ. ಕರೋನಾ ಟೈಮಲ್ಲೆಲ್ಲ ಚೆಸ್ ತುಂಬ ಪ್ರಮೋಟ್ ಮಾಡಿದ್ದ, ನೋಡ್ತಿದ್ದೆ ಚೆಸ್ ಟೀಮ್. ಅವಾಗ ಯಾರೂ ಇರಲಿಲ್ಲ, ಸಮಯರೇನ ಯಾರಂತ ಗೊತ್ತೂ ಇರಲಿಲ್ಲ. ಸುಮ್ಮನೆ ಅವ್ನು ಕಾಮಿಸ್ತಾನಲ್ಲಿ ಗೆದ್ದಿದ್ದ ಅಂತ ಗೊತ್ತಿತ್ತು ಅಷ್ಟೇ. ಅವನು ತನ್ಮಯ ಭಟ್ ಜೊತೆ ಸ್ವಲ್ಪ ಪಬ್ಜಿ ಗಿಬ್ಜಿ ಆಡ್ತಿದ್ದ, ಚೆಸ್ ಪ್ರಮೋಟ್ ಮಾಡ್ತಿದ್ದ. ಚೆಸ್ಸಲ್ಲಿ ತುಂಬ ಒಳ್ಳೆ ಜನರು ತೊಗೊಂಬಂದ ಅಲ್ಲಿ. ಗುಕೇಶ್ ಜೊತೆನೂ ಆಡಿದೆ ನಾನು. ಹಾಂ, ವಿದಿತ್ ಗುಜರಾತಿ ಎಲ್ಲ ತೊಗೊಂಬಂದಿದ್ದು, ಎಲ್ಲರನ್ನು ಕರ್ಕೊಂಬಂದಿದ್ದು. ಅವನು ಬಂದಿದ್ದ ಶೋಗೆ ಇದಕ್ಕೆ. ಆದರೆ ಅವನು ಯಾವ ಲೆವೆಲ್ಗೆ ಒಳ್ಳೆಯವನೇ ಇದ್ದಾನಲ್ಲ, ಇಂಥ ವಿಯರ್ಡ್ ಕ್ಯಾರೆಕ್ಟ್ರು ಇದೆ ಅವನು. ಈ ಶೋನಲ್ಲಿ ತೋರಿಸ್ತಾನಲ್ಲ ಅಂಥ ವಿಯರ್ಡ್ ಕ್ಯಾರೆಕ್ಟ್ರು ಇದೆ. ಇರ್ಬೋದು, ಬೇಡ ಅನ್ನಲ್ಲ, ಆದರೆ ಒಂದು ಲಿಮಿಟ್ ಇರಬೇಕು. ಅವ್ನಿಗೀಗ ಲೆಸನ್ ಕಲ್ತಾಯಿತ್ತು, ಇನ್ನು ಸಮಯ ಕಲ್ತಾಯಿತ್ತು ಅವನು. ನೋಡೋಣ ನೆಕ್ಸ್ಟ್ ಏನಾದರೂ ಇಂಪ್ರೂವ್ಮೆಂಟ್ ಕಾಣುತ್ತಾ ಅಂತ. ಆದರೆ ಶೋ ವಾಸ್ ಓಕೆ. ಅವರು ಸ್ವಲ್ಪ ನೋಡ್ಕೊಂಡು ಮೇಂಟೈನ್ ಮಾಡ್ಬೇಕಾಯ್ತು, ಮಾಡಲಿಲ್ಲ, ಮಿಸ್ಟೇಕ್ ಅದಾಯ್ತು ಅಷ್ಟೇ. ಅದು ಅಲ್ಲಾಯ್ತು ಬಿಡಿ, ಶೋ ಪ್ರಾಬ್ಲಮ್ ಅಲ್ಲಾಯ್ತು. ಬಟ್ ಇವರು ಅದನ್ನ ಆ ಲೆವೆಲ್ಗೆ ತಗೊಂಡು ಹೋಗಿರೋದು ನೋಡೇ ನಂಗೆ ವಿಚಿತ್ರ ಆಗ್ತಿದೆ. ಅಷ್ಟೇ ದೇಶದಲ್ಲಿ ಸಾವಿರಾರು ಸಮಸ್ಯೆ, ಲಕ್ಷಾಂತರ ಸಮಸ್ಯೆಗಳು ಕೂತಿವೆ. ಅದಕ್ಕಿಂತ ದೊಡ್ಡ ದೊಡ್ಡ ಸೀರಿಯಸ್ ಆಗಿ ಇನ್ನ ಎಷ್ಟೋ ಪಟ್ಟು ಸೀರಿಯಸ್ ಆಗಿರುವಂತ ವಿಷಯಗಳಿವೆ. ಅದನ್ನ ತಗೊಂಡು ಹಾಕಿ ರುಬ್ಬಿ ಅವ್ರಿಗೆ ಕೇಸ್ ಹಾಕಿ ಏನಪ್ಪ ಹಬ್ಬಬ್ಬ ಅಂದ್ರೆ ವಿಡಿಯೋ ಕಟ್ ಮಾಡು ಮುಗೀತು, ಫೈನ್ ಹಾಕಿದ್ರು, ನೀನ್ ಇಂಥದ್ ಕಂಟೆಂಟ್ ತಗೊಂಬಂದ್ರೆ ನೀನ್ ಬ್ಯಾನ್ ಮಾಡ್ತೀವಪ್ಪ ಅಂದ್ರೆ ಮುಗಿದೋಯ್ತು ಕತೆ. ಏನ್ ಅಂತದ್ ಎಳಿಯೋದ್ ಏನ್ ಬೇಕಿದೆ ಅದ ಅದ್ರಲ್ಲಿ? ಅವನೇನೋ ದುಡ್ಗೋಸ್ಕರ ಮಾಡ್ತಿದ್ದ, ಫೈನ್ ಹಾಕ ಮುಗೀತು. ಯಾವ ಸಮಸ್ಯೆಗೆ ಎಲ್ಲಿ ಬೆಲೆ ಕೊಡ್ಬೇಕು ಅದು ಕೊಟ್ಟಿಲ್ಲ, ಎಲ್ಲಿ ಫಾಲ್ತು ಇದೆ ಅದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಕೂತಿದ್ದ. ಅಷ್ಟೇ ಮನಿ 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 ಇದ್ರೆ ಮನಿ ಇಸ್ ಮೇಕಿಂಗ್ ದ ಗೇಮ್, ಮನಿ ಗೇಮ್ ಆಡಿಸ್ತಿದೆ. ಅಷ್ಟೇ. ಅಷ್ಟೇ.